ಎಜುಕೇಷನ್ ಸಿಸ್ಟಮು ಎಷ್ಟು ಔಟ್ಡೇಟ್ ಆಗಿದೆ ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸೇ ಬೇರೆ ಇದೆ. ಇಲ್ಲಿ ಬಂದು ನಾವೇನೋ ಕೆಲಸ ಮಾಡ್ತಾಯಿದ್ವಿ. ಬಟ್ ಇನ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ವಿ ನೆವರ್ ಥಾಟ್ ಅಬೌಟ್ ದಿಸ್. ನಮಗಿನ್ನೂ ನಮ್ಮ ಅಪ್ಪ ಅಮ್ಮ ಓದಿದ ಪಾಠನೇ ಇವಾಗಲೂ ಹೇಳ್ಕೊಡ್ತಿದ್ದಾರೆ. ಎಷ್ಟು ಔಟ್ಡೇಟ್ ಆಗಿದೆ ಅಂದರೆ ಈಗಲೂ ಕೂಡ ಕಂಪ್ಯೂಟ್ರನ್ನ ಯಾರು ಕಂಡುಹಿಡಿದ್ರು, ಕಂಪ್ಯೂಟ್ರು ಹೆಂಗೆ ಯೂಸ್ ಮಾಡ್ತಾರೆ, ಕಂಪ್ಯೂಟ್ರಲ್ಲಿ ಏನಿರುತ್ತೆ, ಈ ಥರ ಪಾಠಗಳಿದೆ. ಅದೇ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಆಗಲೇ ಬಂದುಬಿಟ್ಟಿದೆ. ತುಂಬ ಔಟ್ಡೇಟೆಡ್ ಆಗಿದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ನಿಜವಾಗ್ಲೂ ತುಂಬ ಚೇಂಜ್ ಆಗಬೇಕು. ಈ ರೆಗ್ಯುಲರ್ ಎಜುಕೇಷನ್ ಕೊಡೋ ಬದಲಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೊಡಿ. ಆವಾಗ ಮಕ್ಕಳು ಸ್ವಲ್ಪ ಹೊರಗಡೆ ಬಂದಾಗ ಇಂಡಸ್ಟ್ರಿಯಲ್ಲಿ ಕಾಂಪೀಟ್ ಮಾಡೋಕ್ಕಾಗುತ್ತೆ. ಆರ್ ಎಲ್ಸ್ ಅವರಿಗೆ ಲೈಕ್ ಇಂಡಸ್ಟ್ರಿಗೆ ಬಂದಾಗ ಒಂದೇ ಸರಿ ಬಾವಿಯಿಂದ ಸಮುದ್ರಕ್ಕೆ ನೆಗೆದಂಗೆ ಆಗಿಬಿಡುತ್ತೆ. ತುಂಬ ಕಷ್ಟಪಡ್ತಾರೆ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಫೈಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ನಾ ಕಾಲೇಜಲ್ಲಿ ಓದ್ತಾ ಇರೋವಂಥ ಸ್ಟೂಡೆಂಟ್ಸಿಗೆ ನಂದೊಂದು ರಿಕ್ವೆಸ್ಟು, ಆದಷ್ಟು ಜಸ್ಟ್ ಈ ಕಾಲೇಜಲ್ಲಿ ಕೊಡೋ ಮಾರ್ಕ್ಸಿಗೆ ಅಥವಾ ಒಂದು ಡಿಗ್ರಿಗೆ ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಆದಷ್ಟು ಸ್ಕಿಲ್ಸ್ನ ಅಕ್ವೈರ್ ಮಾಡ್ಕೊಳ್ಳಿ. ಆರ್ ಎಲ್ಸ್ ನಿಜವಾಗ್ಲೂ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಫೈಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ನೀವು ಸರ್ವೈವ್ ಆಗಲ್ಲ ಅಂದ್ಕೊಂಬಿಡಿ.